ಸೊ ರೋಸಿ ರೇಮಂಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಿಲ್ಲ, ನಾರ್ಮಲ್ ಡೇ ವರ್ಕ್ ಇದೆ. ಸೊ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ಇನ್ನೇನು ಕೆಲಸಕ್ಕೆ ಹೋಗಬೇಕು. ಇನ್ನೊಂದು ಏನಂತಂದರೆ, ಇವತ್ತು ಈವ್ನಿಂಗು ರಕ್ಷಿತಾ ಅವ್ರ ಮನೆಯಲ್ಲಿ ಪೂಜೆ ಇದೆ. ಅವರಮ್ಮ ಓಂ ಶಕ್ತಿ ಮಾಲೆ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಬೇಕು. ಸೊ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ಲಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಇವತ್ತು ಏನೇನಾಗುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮಗೂ ತೋರಿಸ್ತೀನಿ. ಫುಲ್ ವಿಡಿಯೋಸ್ ಕಂಪ್ಲೀಟಾಗಿ ನೋಡಿ. ಹೌದಾ, ಈ ಥರ ಮರ್ಯಾದೆನ ಕೊಡ್ತಾ ಇಲ್ಲ ಇವಳು. ನಂಗೆ ಒಂಚೂರು ಮರ್ಯಾದೆ ಕೊಡ್ತಾಳೆ. ಅಮ್ಮ ಕಾಯ್ದಿರ್ತಾರೆ, ಟೈಮ್ ಆಯಿತು, ಬೇಗ ಬಾ. ಸೊ ಈವ್ನಿಂಗ್ ಕೆಲಸ ಮುಗಿಸ್ಕೊಂಡು ನಾನು ರಕ್ಷಾ ಡೈರೆಕ್ಟಾಗಿ ಮನೆಗೆ ಹೊರಟ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿದರು. ಆ್ಯಂಡ್ ಅವ್ರದ್ದು 13ನೇ ವರ್ಷದ ಓಂ ಶಕ್ತಿ ಮಾಲೆ ಆಗಿರೋದ್ರಿಂದ ಗುರುಶಕ್ತಿ ಅಂತ ಕರೀತಾರೆ. ಸೊ ಗುರುಶಕ್ತಿ ಆಗಿರೋದ್ರಿಂದ ಅವರು ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅವ್ರ ದೊಡ್ಡಮ್ಮ ಎಲ್ಲ ಯಾರ್ಯಾರೋ ಬಂದಿದ್ರು. ಏನಿಸ್ತೈತೆ ಸೊ ಅಕ್ಕ ಹೋಗಿದ ತಕ್ಷಣ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದಷ್ಟು ಅಡುಗೆದೆಲ್ಲ ಮುಗಿಸ್ಕೊಂಡಿದ್ರು. ನಾನು ಹಂಗೆ ಸುಮ್ಮನೆ ಮಿರರಲ್ಲಿ ಪೋಸ್ ಗೀಸ್ ಕೊಟ್ಕೊಂಡು ಓಡಾಡ್ಕೊಂಡಿದ್ದೆ. ನಾನು ಕೂಡ 5 ಇಯರ್ಸ್ ಓಂ ಶಕ್ತಿ ಮಾಲೆ ಹಾಕಿ ಸುಮ್ಮನೆ ಅದೇ. ಒಂದು 2 ಇಯರ್ಸ್ ಗ್ಯಾಪ್ ಆಯಿತು ಮಿಡಲಲ್ಲಿ. ನೋಡೋಣ, ನೆಕ್ಸ್ಟ್ ಇಯರ್ ಹಾಕ್ಬೇಕನ್ನೋ ಪ್ಲ್ಯಾನ್ಸ್ ಇದೆ, ಆದರೆ ಹಾಕೋಣ. ಸೊ ಅಷ್ಟರಲ್ಲಿ ಗುರುಶಕ್ತಿ ಅವ್ರು ಬಂದರು. ಅವ್ರು ಬಂದುಬಿಟ್ಟು ಕಳಶ ಇಡಬೇಕು ಅಂತ ಹೇಳ್ಬಿಟ್ಟು ಕಳಶ ಇಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಇನ್ನೊಂದಷ್ಟು ಜನ ಓಂ ಶಕ್ತಿ ಮಾಲೆ ಹಾಕಿರೋರು ಬಂದರು. ಬಿಕಾಸ್ ಆಫ್ ಭಜನೆ ಮಾಡ್ತಾರೆ ಅಲ್ಲ, ಅದಕ್ಕೋಸ್ಕರ. ಅಷ್ಟರಲ್ಲಿ ನಾವು ಅವ್ರನ್ನ ಪೂಜೆ ಮಾಡಿ ಒಳಗೆ ಕರ್ಕೊಂಡ್ವಿ. ಇವರಿಬ್ರಿಗಂತೂ ಕ್ಯಾಮ್ರಾ ತೆಗಿಯೋ ಆಗಿಲ್ಲ, ವಿಡಿಯೋ ಶೂಟ್ ಮಾಡೋಕ್ಕೆ ನಾಚ್ಕೊಂಡು ಒಳ್ಳೆ ನೀರಾಗಿ ಹೋಗ್ತವ್ರೆ. ಅಷ್ಟರಲ್ಲಿ ಒಂದು 3 ಜನ ಮಕ್ಕಳು ಬಂದರು. ಅವ್ರ ನೇಮ್ ಕೇಳಿದ್ರೆ ಹೇಳಲಿಲ್ಲ, ಅದಕ್ಕೆ ನಾನೇ ಒಂದು ನೇಮ್ ಇಟ್ಟೆ. ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್. ಕೆಂಪಿ ಕೋಣನ್ ಕುಂಟೆ. ಓಂ ಶಕ್ತಿಯೇ, ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ, ಓಂ ಬಂಗಾರು ಕಾಮಾಕ್ಷಿಯೇ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಓ ಈ ನರಕ ನೋಡಕ ಆಗ್ತಿಲ್ಲ. ಪರಾಶಕ್ತಿ, ಓಂ ಶಕ್ತಿ 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 ಪರಾಶಕ್ತಿ. ಸೊ ಈ ಥರ ಓಂ ಶಕ್ತಿ ಭಜನೆ ಮಾಡಬೇಕಾದ್ರೆ ದೇವ್ರು ಬರುತ್ತೆ, ಇದೆಲ್ಲ ಕಾಮನ್. ಆ್ಯಂಡ್ ಅಷ್ಟರಲ್ಲಿ ಊಟ ಎಲ್ಲ ರೆಡಿಯಾಗಿತ್ತು. ಸೊ ಅದನ್ನೆಲ್ಲ ತಿನ್ಕೊಂಡು ನಾನು ಮನೆಗೆ ಹೊರಟೆ. ಸೊ ಗೈಸ್, ಈಗ ತಾನೇ ಮನೆಗೆ ಬಂದೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅನ್ನದಾನ ಕೂಡ ಮಾಡಿಸಿದ್ರು. ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಯು ಆಲ್ ಆರ್ ಎಂಜಾಯ್. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾಳೆ ಬರ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಸ್ಟೇ ಟ್ಯೂನ್. ಲವ್ ಯು. ಬಾಯ್.